ಮೇಲೆಷ್ಟು ಇದ್ದೀವ ಕೆಳಗಷ್ಟೇ ಕೆಳಗೆ ಹೋಗಿದ್ದೇವೆ ಅದು ಗೊತ್ತುಂಟು ನಿನಗೆ ಮಾಡಿದ ಸಾಧನೆಗಳು
ನಿನ್ನ ಆಂಗಿಕ ಚೇಷ್ಟೆ ಅಭಿನಯಗಳು ಎಂತದ್ದು ಇದೆಲ್ಲ ಅರ್ಥ ಆಗ್ತದೆ. ಇನ್ನೊಮ್ಮೆ ಹಾ ವಿರೋಚನೆಯಲ್ಲಿ ಹಾ ಹೋರಾಟವನ್ನು ಮಾಡುವುದಕ್ಕೆ ಹೋಗಿ ಕೆಳಗೆ ಹೋಗಿದ್ದ ನಾನು ಕೆಳಗೋದಾಗ ಹಾ ಸೆರೆಗೆ ಸಿಕ್ಕಿ ಒಂದೊಂದು ತುತ್ತಿಗೆ ಹಾ ಒದ್ದಾಡಿದ ವಿಚಾರ ಗೊತ್ತುಂಟು. ಹಾ ನೀನೇನು ಅಯ್ಯೋ ಅಂದ್ರೆ ಯಾವ್ದು ಗೊತ್ತಿಲ್ಲ. ಒಂದೊಂದು ತುತ್ತಿಗಾಗಿ ನಾನು ಕುಣಿದದ್ದಲ್ಲ, ಅಲ್ಲಿಂದ ಕುಣಿದ ವಿಷಯವೇ ಬೇರೆ. ಯಾಕಂದ್ರೆ ಬಲಿಯ ಜೊತೆಯಲ್ಲಿ ಸೋತದ್ದು ಸತ್ಯ, ಸೆರೆಮನೆಯಲ್ಲಿ ಇಟ್ಟದ್ದು ಸತ್ಯ, ಒಪ್ಪಿಕೊಳ್ಳುತ್ತೇನೆ ನಾನು. ಆವಾಗ ನಾನೊಬ್ಬ ದೊಡ್ಡ ಕಲಾವಿದ ಎಂಬುದಾಗಿ ಊರಿನ ಹೆಂಗಳೆಲ್ಲ ಗೊತ್ತಾಯಿತು. ಯಾಕೆ ಸಾಮಗಾನ ಹಾಡಿದವನಲ್ಲವ ನಾನು. ಹಾಗಾಗಿ ಶಿರ ಕಡಿದು ಗುರುಡೆಯನ್ನು ನರ ಕಡಿದು ತಂತಿಯನ್ನು ಮಾಡಿ ಏನೋ ಸಾಧನೆ ಮಾಡಿದ್ದ. ಸಾಮಗಾನ ಅದೇನೋ ಮಾಡಿದ್ದಲ್ಲ, ಅದೇ ಇದೇ ಮಾಡಿ ಅದನ್ನು ಮಾಡಿದಲ್ಲಿ ಕೇಳಿದಂತ ನಿನ್ನಂತೆ ಅಲ್ಲಿರುವಂತಹ ನಾರಿಯರು ನನ್ನನ್ನು ನೋಡ್ಲಿಕ್ಕೆ ಅಂತ ಬಂದ್ರು. ಈಗ ದೊಡ್ಡ ದೊಡ್ಡ ಕಲಾವಿದರನ್ನು ನೋಡ್ಲಿಕ್ಕೆ ಬರುವಾಗ ಬರೀದಿಯಲ್ಲಿ ಯಾರು ಬರುದಿಲ್ಲ, ಒಂದಿಟ್ಟು ಹಣ್ಣು ಹಂಪಲು ಹಿಡ್ಕೊಂಡು ಬಂದ್ರು. ನೀನು ಅಭಿಮಾನಿಗಳು ನೀನು ಕತೆ ಬದಲು ಮಾಡುದು ಬೇಡ. ಗೊತ್ತಾದದಲ್ಲ, ನಾನು ಬೇಡ ಅಂತ ಸುಮ್ಮನಿದ್ದೇನೆ. ಅಲ್ಲ ನೀನೇ ಈಗ ಅಲ್ಲಿ ಬಂದ್ಮೇಲೆ ನಾನು ಹೇಳ್ಬೇಕು. ಅಲ್ಲ ಅವ ನಿನ್ನನ್ನು ತಗೊಂಡೋಗಿ ಸೆರೆಮನೆಗೆ ಹಾಕಿದ ಮೇಲೆ ನಾವು ಇಲ್ಲಿವರೆಗೆ ಎಲ್ಲ ಮುಗಿಸಿ ಆಯ್ತು. ಇಲ್ಲಾದ್ರೂ ಮಾತಾಡುವ ನಾನು ಹಾಗೆ ಎರಡು ಮಾತಾಡ್ಬೇಕು. ಯಾಕೆ ಗೊತ್ತಾ, ನಿನ್ನನ್ನು ತಗೊಂಡೋಗಿ ಸೆರೆಮನೆಯಲ್ಲಿ ಇಟ್ಟ. ಆಗ ಅಲ್ಲಿ ಅವರಿಗೆ ಆಶ್ಚರ್ಯ. 10 ತಲೆ 20 ತೋಳು 1 ದೇಹ ಇದನ್ನು ಕಂಡು ನಿನ್ನನ್ನು ತಗೊಂಡೋಗಿ ಸೆರೆಮನೆಯಲ್ಲ ಪ್ರಾಣಿ ಸಂಗ್ರಹಾಲಯದಲ್ಲಿ ಇಟ್ಟದ್ದು. ಅಲ್ಲಿದ್ದಲ್ಲೆಲ್ಲ ಪ್ರಚಾರ ಆಯ್ತು, ನಮ್ಮ ಸೆರೆಮನೆಯಲ್ಲಿ ಸಂಗ್ರಹಾಲಯದಲ್ಲಿ ವಿಶೇಷವಾದ ಪ್ರಾಣಿ ಉಂಟು ಅಂತ. ಅಲ್ಲಿದ್ದವರಿಗೆ ಒಂದು ಸಂಸ್ಕಾರ ಉಂಟು. ಮಕ್ಕಳಿದ್ದ ಮನೆಗೆ ಹೋಗುವಾಗ, ರೋಗಿಗಳನ್ನ ಮಾತಾಡಿಸ್ಲಿಕ್ಕೆ ಹೋಗುವಾಗ, ಹಿರಿಯರನ್ನ ಕಾಣ್ಲಿಕ್ಕೆ ಹೋಗುವಾಗ ಏನಾದ್ರೂ ತಿಂಡಿ ತಗೊಂಡು ಹೋಗು. ನೀನು ಅವರು ತಂದಿರುವಂತ ತುತ್ತನ್ನ ತಿನ್ನುವುದಕ್ಕೆ ಬೇಕಾಗಿ ಅದರಿಂದ ಒಂದೊಂದು ತುತ್ತಿಗೆ ಕುಣಿಸಿದ. ಅದೇ ವಿಷಯಕ್ಕೆ ಬರ್ತೇನೆ ನಾನೀಗ. ಅಭಿಮಾನಿಗಳು ತಂದು ಕೊಟ್ಟಂತ ಹಣ್ಣು ಹಂಪಲು ನನಗೆ ಹೊಟ್ಟೆಗಿಲ್ಲದೆ ಅಲ್ಲ. ಆಗ ನನ್ನಲ್ಲಿ ಒಂದು ಹಾಡು ಹಾಡಬೇಕು, ನೀವು ಒಂದು ಹಾಡು ಹಾಡಬೇಕೆಂದ್ರು ನಾನು ಹಾಡಿದೆ. ಹಾಡುವಾಗ ಲಯಬದ್ಧವಾಗಿ ಹಾಡುವುದನ್ನು ಕೇಳು. ಅವ್ರು ಹಾಡ್ತಾ ಇರುವಾಗ ತೊಡೆ ತಡ್ತಾ ಇರ್ತಾರೆ, ಕಾಲು ಕುಣಿಸ್ತಾ ಇರ್ತಾರೆ, ಹಿಡ್ಕೊಂಡು ಅಷ್ಟೇ. ನಾನು ಹಾಡುವಾಗ ಕಾಲು ಕುಣಿದು ಹೋದದ್ದು. ಅದನ್ನು ಯಾರೋ ನಿನ್ನಂತವರು ಅಪಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ. ನಿನ್ನಂತವ್ರು ಸೇರಿಸ್ಬೇಡ ಹೇಳ ನೋಡ, ನನ್ನ ಕುರಿತಾಗಿ ಹೇಳ್ತಾ ಇದ್ದೀಯಲ್ಲ, ನೀನೇನ್ ಮಾಡ್ತಾ ಇದ್ದೀಯ ಈ ಸಮಯದಲ್ಲಿ? ನೀನು ಮಾಡ್ತಾವ